ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತು ನಂಗಾರೆ. ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನು ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ, ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡುದ್ರು ಸಡ್ಲೆ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರು. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ನನ್ನ ಮುಂದೆ ಮಾತಾಡತ್ತಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದೆವು ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾಗ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಗೂ ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆಗ್ತದೆ ಹೆಂಗೆ ಗಜಮ್ನತ್ ಮಾಡಿದ್ರು ಮೋಸ ಆಗ್ತಾರೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ನಮ್ಮ ಅತ್ಯಂತ ಪ್ರೀತಿಯ ರಮೇಶ್ ಕತ್ತಿ ಅವರು ಈ ಸಂಕ್ರಮಣ ಕಾಲದಲ್ಲ, ಮಕರ ಸಂಕ್ರಮಣದ ಕಾಲದಲ್ಲ ಸಂಕ್ರಮಣವಾದಂಥ ಮಾತನ್ನು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ. ಅದಕ್ಕೆ ಪೂರ್ವದಲ್ಲ ಮಕರ ಸಂಕ್ರಮಣದ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಕತ್ತಿಯವರು ಜಿಲ್ಲಾ ರಾಜಕೀಯದ ಮೇಲೆ ಟೀಕೆ ಮಾಡ್ತಾ ತಮ್ಮ ಇಂಜಿನಿಯರ್ಗೆ ನಮ್ಮ ಉಸ್ತುವಾರಿ ಸಚಿವ ಸತೀಶ್ ಅವರು ಚುನಾವಣೆ ಕುರಿತಾಗಿ ಕೇಳಬಾರ್ದಾಯ್ತು ಅನ್ನೋ ನೆಲೆಗಟ್ಟಿನೆಲ್ಲ ಕೆಲವೊಂದಿಷ್ಟು ಅಸಭ್ಯ ಮಾತುಗಳನ್ನು ಮಾತಾಡಿದರು ಅನ್ನೋದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ. ಅವ್ರ ದೃಷ್ಟಿಯಲ್ಲಿ ಸರಿನೇ ಇರ್ಬೋದು, ಇಲ್ಲಂತಲ್ಲ. ಅಲ್ಲಿ ನಾವು ಇವತ್ತು ನಾಗರಿಕ ಸಮಾಜಗಳು ಹೊರಟಿದ್ದೀವಿ, ವಿಶ್ವ ಸಮಾಜಗಳು ಹೊರಟಿದ್ದೀವಿ, ವಿಶ್ವ ಬಂಧುತ್ವ ಬಗ್ಗೆ ಮಾತಾಡ್ತೀವಿ, ಸಮಾನತೆ ಬಗ್ಗೆ ಮಾತಾಡ್ತೀವಿ. ಸುಧಾ ರಮೇಶ್ ಕತ್ತಿಯವರು ಸಹ ಇವರು ಬೆಳೆದು ಬಂದಿದ್ದು ಕೇವಲ BJPಯ ನೆರಳಲ್ಲಿ ಅಷ್ಟೇ ಅಲ್ಲ, ಅದಕ್ಕೆ ಪೂರ್ವದಲ್ಲಿ ಇವರು ಜನತಾ ಪಕ್ಷದವರು, ಇವ್ರ ಸಹೋದರರಾಗಿರ್ಬೋದು, ಇವ್ರ ತಂದೆಯವರಾಗಿರ್ಬೋದು. ಅವ್ರ ಇತಿಹಾಸವನ್ನು ಗಮನಿಸಿದಾಗ ಮೂಲಭೂತವಾದಿ ಸಿದ್ಧಾಂತದ ವಿಚಾರಧಾರೆಯವರಲ್ಲ ಅನ್ನೋದನ್ನು ಅವ್ರನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವ್ರ ಮನೆತನದ ಇತಿಹಾಸ 150 ವರ್ಷದ ಇತಿಹಾಸನ ಅವ್ರು ಬಲ್ಲರು. ಹೌದು, ಇಲ್ಲಿಯ ಧರ್ಮ, ಜಾತಿ, ವಿಶ್ವಾಸ, ಸಂಪ್ರದಾಯ ಇವುಗಳನ್ನ ನಚ್ಕೊಂಡು ಹೋಗುವಂಥದ್ದು ಎಲ್ಲರದ್ದು ಸಹಜ ಒಂದು ಪ್ರಕ್ರಿಯೆ. ಅದು ಸೇರಿ ನಾವು ಅವ್ರು ನೋಡ್ತಾ ಇದ್ದೀವಿ. ಮತ್ತು ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರದ್ದೇ ಡಾಮಿನೆನ್ಸಿ ಆಗಬಾರ್ದು, ಅಲ್ಲಿ ಡಿಕ್ಟೇಟರ್ಗೆ ಹಾದಿ ಆಗ್ತದೆ ನೆಲಗಟ್ಟಿನಲ್ಲೇ. ಇವರು ಹುಕ್ಕೇರಿ ತಾಲೂಕಿಗೆ, ಅದು ಹುಕ್ಕೇರಿಗೆ ಜಾರಕಿಹೊಳಿ ಅವರು ಎಂಟ್ರಿ ಹೊಡೆಯೋ ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ಸ್ಪರ್ಧೆ ಇಲ್ಲಿ ಆಗ್ತದೆ ಅಂತೇಳಿ ನಾವೆಲ್ಲರೂ ಆಶಿಸಿದವು. ಇಲ್ಲಿ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಮಾತು ಬೇರೆ, ಅದು ಇವರು ಬಲ್ಲರು. ಆದರೆ ಮಾತಿನ ಆವೇಶ ಒಂದಿಷ್ಟು ನಮ್ಮ ರಮೇಶ್ ಕತ್ತಿಯವರು ಜೋರಂದು ಕಾಣುತ್ತದೆ. ಈಗಲ್ಲ ಅದು ಅಭಿವ್ಯಕ್ತವಾಗಿದೆ ಸಾಕಷ್ಟು ಸಲ. ಒಂದು ಇಂಟರ್ವ್ಯೂದಲ್ಲಿ ಅವರು ಹೇಳಿದರು, ಇಲ್ಲರಿ ಮೆಣಸಿನಕಾಯಿ ತಿನ್ನೋದ್ರಿಂದ ಖಾರ ಹೆಚ್ಚದ, ನಮ್ಮಲ್ಲೇ ನಾವು ಜೋಶಾಗಿ ಮಾತಾಡ್ತೀವಿ ಅಂತೇಳಿ. ಆದರೆ ಆ ಜೋಶ್ ಎಲ್ಲ ಕಡೆ ನಡೀತದನ ಅಂತ. ಹೌದು ಬಿಡ್ರಿ, ಅವ್ರಿಗೆ ಬಿಟ್ಟಂಥ ವಿಷಯ, ಅವರಾದ್ರೂ ತಿದ್ದುಕೊಂಡಷ್ಟು ಒಳ್ಳೆಯದು ಅಂತ. ಒಬ್ಬ ನಾಯಕನಾಗಿ ಬೆಳೀತಾ ಇದ್ದಾರೆ ಅವರು. ಇವತ್ತು ನಾಯಕರ ಕೊರತೆ ಅದ ಈ ದೇಶಕ್ಕೆ, ನಾಡಿಗೆ. ಯಾಕೆಂದರೆ ರೈತರ ಸಮಸ್ಯೆಗಳನ್ನು ತಿಳ್ಕೊಂಡಂಥವರು, ತಿಳ್ಕೊಂಡಾದ್ರೆ ಅನುಷ್ಠಾನ ತರುವಂಥದ್ದು, ಬರೀ ತಿಳ್ಕೊಂಡು ಬಿಡೋರು ಭಾಳ ಇದ್ದಾರೆ. ಹೌದ್ರಿ, ಮಾರ್ಕೆಟ್ ಇಲ್ಲರಿ, ಅದಿಲ್ಲ ಮಾತಾಡ್ತೀವಿ. ಆದರೆ ಅವ್ರ ಪರವಾಗಿ ನಾವು ಕೆಲಸ ಎಷ್ಟು ಮಾಡ್ತಾಯಿದ್ದೀವಿ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಸಂದರ್ಭದಲ್ಲೇ ಒಂದಿಷ್ಟು ಹೆಚ್ಚಿಗೆ ರೈತ ಮಧ್ಯದಿಂದ ಬಂದಂಥವರು, ರೈತರ ಒಂದು ಸಮಸ್ಯೆಗಳನ್ನು ತಿಳ್ಕೊಂಡಂಥವ್ರು, ಅದಕ್ಕಾಗಿ ಡಿಸಿಸಿ ಬ್ಯಾಂಕಿನ ಮೂಲಕ ಏನು ಸಾಧ್ಯ ತಮಗೆ ಅನುಕೂಲಗಳು ಮಾಡಿಕೊಟ್ಟಂಥವ್ರು, ಮತ್ತು ಅದನ್ನು ಬೆಳೆಸೋದಕ್ಕೆ ಕಾರಣಕರ್ತರಾದ ರಮೇಶ್ ಕತ್ತಿಯವರು ತಮ್ಮ ಏನಪ್ಪ ಸಮಾನಿಕಾರಿ ಅಥವಾ ಕೂಡಿ ಮೊದಲ ಬಂದಂಥವ್ರು ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರು ಒಂದು ಅನ್ಯೂನ್ಯತೆ ಇತ್ತು ಒಂದು ಕಾಲಕ್ಕೆ. ಇವತ್ತೇನೋ ಉಮೇಶ್ ಕತ್ತಿಯವರು ಇಲ್ಲಾದ ನಂತರ ಅವರು ಅದು ಮಾಡಿ ತಪ್ಪು ಸೆಡ್ನೋ ಗೊತ್ತಿಲ್ಲ, ನನಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ರಾಜಕೀಯದಲ್ಲ ನಡೆಯುವಂಥದ್ದು. ಅದನ್ನು ಇವರು ಸೀರಿಯಸ್ ಮಾಡಿ ತೊಗೊಂಡ್ರು. ಮತ್ತು ತಮ್ಮ ಹುಕ್ಕೇರಿಗೆ ತುರ್ತಕ್ಕೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಕಟಿಬದ್ಧ ನಿಂತಿದ್ದಾರೆ ಅನ್ನೋದು ಒಪ್ಪುವ ಮಾತಲ್ಲ. ಯಾಕಂದರೆ ಯಾರೂ ತಮ್ಮ ಸ್ವಕ್ಷೇತ್ರವನ್ನು ಬಿಟ್ಟು ಕೊಡೋದ್ರ ಸುಲಭ ಮಾತಲ್ಲ, ಮತ್ತು ಬಿಟ್ಟು ಕೊಡಬೇಕಂತ ಹೇಳಬೇಕಾಗಿಲ್ಲ. ಆ ನೆಲೆಯಲ್ಲೇ ಮಾತಾಡ್ತಾ ಸತೀಶ್ ಅವ್ರನ್ನ ಟೀಕೆ ಮಾಡ್ತಾ ಇವತ್ತು ರಾಹುಲ್ ಗಾಂಧಿಯವ್ರನ್ನ ಒಬ್ಬ BJP ಕಾರ್ಯಕರ್ತರಂಗೆ ಟೀಕೆ ಮಾಡಿದರು. ಪಪ್ಪು ಅಂಥೇಳಿ
ನಿಜವಾಗಿ ಇವರ ಪದಪ್ರಯೋಗ ರಾಹುಲ್ ಗಾಂಧಿಯವರು ಬಳಸಬೇಕಾಗಿತ್ತ ಅಂತ ಒಂದು ಸಣ್ಣ ಪ್ರಶ್ನೆ ಇವತ್ತು ಕೇಳಬೇಕಾಗಿದೆ ಅವರಿಗೆ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವ್ರ ಗರಡಿಯಲ್ಲೇ, ಜಯಂತ್ ಪಟೇಲರ ಗರಡಿಯಲ್ಲೇ, ದೇವೇಗೌಡರ ಗರಡಿಯಲ್ಲೇ, ಅಪ್ಪನಗೌಡರ ಗರಡಿಯಲ್ಲೇ, ಸ್ವತಃ ಮನೆಯಲ್ಲೇ ಈ ನಮ್ಮ ಉಮೇಶ್ ಅವ್ರ ತಂದೆಯವರು ವಿಶ್ವನಾಥ್ ಅವ್ರ ಗರಡಿಯಲ್ಲಿ ಬೆಳೆದಂಥ ರಮೇಶ್ ಅವರು ಪಪ್ಪು ಅಂತ ಕರೆದು ಒಬ್ಬ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತ ಕರೆದಂಗಿತ್ತು ಅಂತ. ಐ ಟಿ ಶಬ್ದವ್ರು ಇವತ್ತು ನಾವು ಬಿ ಜೆ ಪಿ ಅವ್ರು ಹಿಂದೆ ಕರಿತಾ ಇದ್ರು, ಇವತ್ತು ಬಂದ್ ಮಾಡಿದ್ದಾರೆ ಅದನ್ನು. ಇದು ಗೊತ್ತಿರಲಿ, ಅದು ಸಿಟ್ಟಿಗೆ ಏನೋ ಮಾತಾಡ್ತಿರ್ಬೋದು. ಬಟ್ ಇವತ್ತು ಪಪ್ಪುವಾಗಿ ಉಳಿದಿಲ್ಲ ರಾಹುಲ್ ಗಾಂಧಿ. ಇರ್ಬೋದು ಒಂದು ಕಾಲಕ್ಕೆ, ಇಲ್ಲಂತಲ್ಲ. ಯಾಕಂದ್ರೆ 4 ಗೋಡೆಗಳ ಮಧ್ಯದಲ್ಲೇ ಎಷ್ಟೋ ವಿದ್ವತ್ತಿದ್ರು, ಲೋಕಾನುಭವ ಇಲ್ಲದ ಸಂದರ್ಭದಲ್ಲೇ ಸಹಜವಾಗಿ ಪಪ್ಪು ಆಗಿರ್ತಾನೆ, ಶಹಜಾದಿ ಆಗೇ ಇರ್ತಾರೆ. ಇದು ಸಾಕಷ್ಟು ಸಲ ಮಾತಾಡಿದ್ದಾರೆ ನಮ್ಮ ಮೋದಿಯವರು. ಇತ್ತೀಚೆಗೆ ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆದರೂ ಸಂದರ್ಭ ಬಂದಾಗ ಶಹಜಾದೆ ಪಪ್ಪು ಅಂತ ಮಾತಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದ್ರೆ ಪ್ರಜ್ಞಾವಂತರು ಇವರು. ಮೋದಿಯವರಂತೆ ಪೂರ್ತಿಯಾಗಿ RSS ಗರಡಿಲಿ ಬೆಳೆದ ಪ್ರಚಾರಕ್ಕಾಗಿ ಬಂದಂಥವ್ರು ಇವರು. ಇವತ್ತು ಬಿ ಜೆ ಪಿಗರು ಅದರಲ್ಲಿ 2 ಮಾತಿಲ್ಲ. ಆದರೆ ಮೂಲತಃ ಸಮಾಜವಾದ ನೆಲೆಗಟ್ಟಿನಲ್ಲಿ ಇವತ್ತು ಸಹಿತ ನಮ್ಮ ಸಿದ್ದರಾಮಯ್ಯರನ್ನ ಇವರು ಪ್ರೀತಿಯಿಂದ ಕರೆದು ಮಾತಾಡೋದು ನೋಡಿದಾಗ ಇವರಲ್ಲಿ ಇನ್ನೂ ಎಲ್ಲೋ ಒಂದು ಸಮಾಜವಾದದ ವಿಚಾರಗಳಿದ್ದಾವಪ್ಪ ಅನ್ನೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಪಪ್ಪು ಅಂತ ಕರೆದಿದ್ದಿಲ್ಲ ತಪ್ಪತ್ನ ಹೇಳೋದಿಲ್ಲ. ಆದರೆ ಪಪ್ಪು ಅನ್ನೋ ಪದ ಈಗ ಅವ್ರಿಗೆ ಯೋಗಿ ಆಗ್ತದನ ಅಂತ. ಯಾಕಂದ್ರೆ ಇವತ್ತು ಇಡೀ ದೇಶವನ್ನು ಚಂದ್ರಶೇಖರ್ ಅವರು, ನಿಮಗೆ ಗೊತ್ತದ, ಅವ್ರಿಗೂ ಗೊತ್ತದ, ಚಂದ್ರಶೇಖರ್ ಪ್ರಧಾನಿ ಆದಂಥವ್ರು ಕೆಲವು ದಿನ ಒಳ್ಳೆಯ ವ್ಯಕ್ತಿಯವರು ಈ ದೇಶವನ್ನು ಪಾದಯಾತ್ರೆ ಮೂಲಕ ಸುತ್ತ ಹಾಕಿದವರು. ಅವ್ರ ನಂತರದಲ್ಲೇ ಅದಕ್ಕಿಪುರದಲ್ಲಿ ಗಾಂಧೀಜಿಯವರು ಹಾಕಿದರು, ಮಾಡಿದರು. ರಾಹುಲ್ ಗಾಂಧಿಯವರು ತಿರುಗಾಡಿದ್ರು. ಇದರಲ್ಲಿ ಪಾದಯಾತ್ರೆ ಮಾಡಿ ದೊಡ್ಡವರು ಆಗ್ತಾರಂತೂ ಅಲ್ಲ, ಆದರೆ ಜಗತ್ತು ತಿಳ್ಕೊಳ್ಳಿ ಅವ್ರಿಗೆ ಭಾಳ ಹೆಲ್ಪ್ ಆಗ್ಯದ. ಇಲ್ಲಿ ದೇಶದ ಸಮಸ್ಯೆ ಹೇಳಿದ ಏನದ. ಮತ್ತು ನಿಮಗೆ ಗೊತ್ತಿರಲಿ, ಈ ನಮ್ಮ ಇಂದಿರಾ ಗಾಂಧಿಯವರಾಗಿರ್ಬೋದು, ಇವರಲ್ಲೇ ನೆಹರುವರಲ್ಲಿ ಒಂದಿಷ್ಟು ಏನೋ ಒಳ್ಳೆ ಗುಣಗಳಿತ್ತು ಸಮಾಜವಾದದ್ದು. ಬಟ್ ಇಂದಿರಾ ಗಾಂಧಿಯವರು ಪೂರ್ತಿಯಾಗಿ ಅಷ್ಟಕ್ಕಷ್ಟೇ ಕಲ್ತಂಥವ್ರು. ಅವರು ತಮ್ಮ ನಂತರ ತಮ್ಮ ಮಕ್ಕಳು ಬರಲಿ ಡಿಕ್ಟೇಟರ್ ಆಗಲಿ ತುರ್ತು ಪರಿಸ್ಥಿತಿ ಅಂದರು, ಏನೇನೋ ಮಾಡಿದರು. ಅವ್ರ ನಂತರ ಅಷ್ಟೊಂದು ತಿಳುವಳಿಕೆ ಇರಲಾರಂತ ರಾಜೀವ್ ಗಾಂಧಿಯವರು ಬಂದರು. ಅವರು ಪಾಪ ಏನೋ ಒಂದು ತಪ್ಪು ಮಾಡಿದ್ರು ಕಾಣ್ತ, ಐತಿಹಾಸಿಕವಾಗಿ ಅದಕ್ಕೆ ಬಲಿಯಾದರು. ಅದರ ನಂತರದಲ್ಲಿ ಏನೇನೋ ಘಟನೆಗಳು ಬೆಳೆದವರು ಎಲ್ಲ ಗೊತ್ತದ. ಇವತ್ತು ಆರಂಭದಲ್ಲಿ ನಾವು ಹೌದಪ್ಪ ಇವು ಶಹಜಾದೆ ಪಪ್ಪು ಅಂತ ನಾವು ಕರೆದಿದ್ದಾನೆ. ಕಾಂಗ್ರೆಸ್ನ ಸಾಕಷ್ಟು ಟೀಕೆ ಮಾಡಿದರು, ಭಾಳಷ್ಟು ಟೀಕೆ ಮಾಡಿದರು ಸಮಾಜವಾದಿಗಳು. ಅದರ ಕಾರಣಕ್ಕೆ ಕಾಂಗ್ರೆಸ್ ಮಾಡಿದ ತಪ್ಪು ಏನಪ್ಪ ಅಂತಂದ್ರೆ ಇಲ್ಲಿಯ OBCಗಳನ್ನು ಅಂದ್ರೆ ಹಿಂದುಳಿದವರನ್ನು ಮತ್ತು ದಲಿತರನ್ನು ಮತ್ತು ಆದಿವಾಸಿಗಳನ್ನ ಯಾವ ಪ್ರಮಾಣದಲ್ಲಿ ಅವ್ರಿಗೆ ಬೆಳೆಸಬೇಕಾಗಿತ್ತು ಬೆಳೆಸಲಿಲ್ಲ. ಅದರ ತಪ್ಪಿನಿಂದಾಗಿ ನಮ್ಮ ಉತ್ತರ ಪ್ರದೇಶದಲ್ಲೇ, ಬಿಹಾರದಲ್ಲೇ OBC ಮುಖ್ಯಮಂತ್ರಿಗಳು ಬಂದುಬಿಟ್ರು. ನಿಮಗೆ ಗೊತ್ತಿರಲಿದ್ದು. ಯಾಕೆಂತಂದ್ರೆ ನಮ್ಮ ಏನಪ್ಪ ಮುಲಾಯಂ ಸಿಂಗ್ ಯಾದವರು ಮತ್ತು ಅದೇ ಕಾಲಕ್ಕೆ ನಮ್ಮ ಇವತ್ತಿನ ಲಾಲೂ ಪ್ರಸಾದ್ ಯಾದವರು, ಇವರು ಅಲ್ಲಿ ಜಾತಿ ನೆಲೆಗಟ್ಟಿನಲ್ಲಿ OBC ನೆಲೆಗಟ್ಟಿನಲ್ಲಿ ಮುಖ್ಯಮಂತ್ರಿ ಆದವರು, ಈ ದೇಶದ ರಾಜಕೀಯದಲ್ಲಿ ಪ್ರಭಾವ ಮಾಡಿದಂಥವ್ರು. ಇನ್ನೂ ಅನೇಕರು ಬರ್ತಾರೆ ಆಮದು ಬೇರೆ. ಅಂದ್ರೆ ಆ ತಪ್ಪು ನೀವು ತಿಳ್ಕೊಂಡು ಈ ಪಾದಯಾತ್ರೆ ಮಾಡ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ತಯಾರಾಗಿದ್ದಾರೆ. ಇವತ್ತು ಅವ್ರ ಪಪ್ಪು ಅಲ್ಲ. ಅದಕ್ಕೆ ಇವತ್ತು ಶಾರ್ ಅವರು ಕೂಡ ಬಾಬು ಬಾಬು ಅಂತ ಕರಿತಾ ಇರ್ತಾರೆ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, ಇವತ್ತು ರಾಹುಲ್ ಗಾಂಧಿಯವ್ರನ್ನ ಯಾವುದೋ ಭರದಲ್ಲಿ ಟೀಕೆ ಮಾಡೋದು ಪ್ರಜ್ಞಾವಂತ. ನಾವು ರಮೇಶ್ ಕತ್ತಿ ಅವ್ರನ್ನ ನೋಡೋ ಮುಂದೆ ಅವ್ರ ಸಿಟ್ಟಿರಲಿ, ರೆಬೆಲಿಯನ್ ಇರಲಿ, ಏನೂ ಇರಲಿ, ಆದರೆ ಒಬ್ಬ ವ್ಯಕ್ತಿ ಇವರಲ್ಲಿ ಸೋಷಲ್ ಅದರಲ್ಲೂ ನಮ್ಮ ಏನಪ್ಪ ಸಮಾಜವಾದ ನೆಲೆಗಟ್ಟಿನಲ್ಲ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾರೆಪ್ಪ, ಸೋಷಲಿಸಮ್ ಅದ ಇವರಲ್ಲೇ ಅಂತೇಳಿ ಅವ್ರನ್ನ ಏನಪ್ಪ ಅದು ಗೌರವಿಸ್ತೀವಿ. ಇಂಥ ಸಂದರ್ಭದಲ್ಲೇ ಅವರು ರಾಹುಲ್ ಗಾಂಧಿ ಅವ್ರಿಗೆ ಪಪ್ಪು ಅಂತ ಕರೆದಿದ್ದು. ಸತೀಶ್ ಅವರು ಜೊತೆಗೆ ಅವ್ರು ಹಿಂದೆ ಇವತ್ತೇನು ರಾಜಕೀಯ ಅವ್ರಿಗೆ ಕೆಟ್ಟದ, ಇವತ್ತು ಪಪ್ಪು ಅಂದಿದ್ದಾರೆ, ನಾಳೆ ಅವ್ರ ದೋಸ್ತು ಮಾಡ್ಕೋಬೋದು. ಅದರ ಬದಲ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡಿದ್ದು ಈ ಇವತ್ತಿನ ಸಂದರ್ಭದಲ್ಲಿ. ಮತ್ತು ಓಟ್ ಚೋರಿ ಸುಳ್ಳಲ್ಲಿದು ನಿಶ್ಚಿತನೇ ಇದು. ಇದರಲ್ಲಿ ಕಾಂಗ್ರೆಸ್ಗಳು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಹಾಕಿದ್ದು ಕೊಟ್ಟಂಥ ಮಾಸ್ ರಿಗ್ಗಿಂಗು ಮತ್ತೇನೋ ಮಾಡೋದು, ಓಟ್ ಚೋರಿ ಈ ಕಾಂಗ್ರೆಸ್ಗಳು ಮಾಡಿದ್ದಾರೆ ಹಿಂದೆ. ಇವತ್ತು ಅದನ್ನೆಲ್ಲ ಮೈರೂಡಿಸ್ಕೊಂಡಂಥ BJPಯ ಮೋದಿ ಸರ್ಕಾರ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಜ್ಞಾನೇಶ್ ಕುಮಾರ್ ತಮ್ಮ ಕೈಯಲ್ಲಿ ತೆಗೆದುಕೊಂಡ ಜೊತೆಗೆ ಕಾನೂನು ತಿದ್ದುಬಿಟ್ರು ಅವರು. ನಿಮಗೆ ಗೊತ್ತಿರಲಿದು, ಒಬ್ಬರು ಪ್ರಧಾನಿ, ಇನ್ನೊಬ್ರು ವಿರೋಧ ಪಕ್ಷದ ನಾಯಕ, ಇನ್ನೊಬ್ರು ಈ ದೇಶದ CJI ಕುಡ್ಕೊಂಡು ನಮ್ಮ ಏನಪ್ಪ ಅಂತಂದ್ರೆ ನಿರ್ಲಿಪ್ತ ಆದಂತಹ ಈ ಎಲೆಕ್ಷನ್ ಕಮಿಷನ್ ನೇಮಿಸಬೇಕಾಗಿತ್ತು. ಆ ಕಾನೂನು ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏನು ಮಾಡಿದರು ಗೊತ್ತದೆ. ಇವತ್ತು ಆಡಳಿತಾರೂಢ ಪಕ್ಷದ ಇಬ್ಬರು ಅಂದರೆ ಪ್ರಧಾನಿ, ಒಬ್ಬರು ಅದೇ ಪಕ್ಷದವರು, ಇನ್ನೊಬ್ಬರು ವಿರೋಧ ಪಕ್ಷದವರು ಅಂದಾಗ ತಮ್ಮ ಬೇಕಾ ಅಂತ
ಈ ಎಲೆಕ್ಷನ್ ಕಮಿಷನ್ ತಂದಾಗ ಆ ಕಮಿಷನರ್ ಹೆಂಗೆ ಮಾಡ್ತಾನೆ ಅವ್ನು ಸಾಕ್ಷಿ ಅದಾವ. ಇವತ್ತು ಸಾಕಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಗಳು ನಡೆದಿದ್ದಾವ. ಒಂದೆರಡು ಸುಪ್ರೀಂ ಕೋರ್ಟ್ ಗಟ್ಟಿಗೆ ಹೆಚ್ಚಿದ್ರು, ಒಂದಿಷ್ಟೇನೋ ಅಲ್ಲಿ ಸುಪ್ರೀಂ ಕೋರ್ಟ್ ಸಹಿತ ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಈ ನೆಲೆಗಟ್ಟಿನಲ್ಲೇ ಇಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ಸಿಂದಾಗಿರ್ಬೋದು, ಬಿ ಜೆ ಪಿಯಿಂದಾಗಿರ್ಬೋದು, ಇವತ್ತೊಂದು ಬಿ ಜೆ ಪಿ ಓಪನ್ ಆಗಿ ಹೇಳಬೇಕಾಗಿದೆ. ಇವತ್ತು ಹೌದು ಓಟ್ ಚೋರಿ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಅದೇ ರೀತಿ ಇಲ್ಲಿ ಏನಾಗ್ಯದ, ಅವ್ರೇನೋ ಆರೋಪ ಮಾಡಿದ್ರು ಸತೀಶ್ ಅವರು, ಅದು ಇರ್ಬೋದು, ಇಲ್ಲ ಅಂತಲ್ಲ, ಇಲ್ದೂ ಇರ್ಬೋದು. ನೀವಿಲ್ಲ ಅಂದ್ರೆ ಈಗ ನಾವು ಹೇಳಿದ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದದ, ನೀವು ಇದ್ದಂಥವ್ರು ನೀವು ಹೋಗಿರಪ್ಪ ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡೋದಂತ ಹೇಳಬೇಕಾಗಿತ್ತು. ಆದರೆ ಭಾಷೆ ಏನು ಬಳಸಿದ್ರಿ ಆ ನೆಲೆಯಲ್ಲೇ. ಅದಕ್ಕಿಂತಲೂ ಮುಖ್ಯವಾಗಿ ಪಪ್ಪು ಇವತ್ತು ರಾಹುಲ್ ಗಾಂಧಿ ಇಲ್ಲ. ಇವತ್ತೇನಾದರೂ ಹೌದು RSS ದೇಶಭಕ್ತ ಹೌದು ಅಲ್ವೋ ಅನ್ನೋ ಚರ್ಚೆ ಬಿಟ್ಬಿಡೋಣ ಅದನ್ನು. ಮತ್ತು ದೇಶಭಕ್ತ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಇದಾವೆ. ಆದರೆ ದೇಶ ಸಲ ಕಳ್ಕೊಳ್ಳಿದ್ದಂಥ ಒಂದು ಪಕ್ಷ ಅನ್ನೋಕ್ಕಿಂತ ಒಂದು ಸೋಷಿಯಲ್ ಒಂದು ಏನೈತಿ ಅದಕ್ಕೆ ಇವನ್ ರಿಸ್ಟ್ರಿಕ್ಷನ್ ಸಹಿತ ಅದಕ್ಕಿಲ್ಲ. RSS ಇದು ಗೊತ್ತಿರಲಿ. ಅದಕ್ಕಾಗಿ ಇವತ್ತು ಅನೇಕ ಅದ್ರ ಬಗ್ಗೆ ಚರ್ಚೆ ಸಾಕಷ್ಟು ಅದ. ಬಟ್ ಪ್ರಜ್ಞಾವಂತರೆಲ್ಲ ಇದು ಅಭ್ಯಾಸ ಮಾಡಿದಂಥವ್ರು, ತಿಳ್ಕೊಂಡಂಥವ್ರು ನಮ್ಮ ರಮೇಶ್ ಕತ್ತಿಯವರು ರಾಹುಲ್ ಗಾಂಧಿಯವ್ರನ್ನ ಪಪ್ಪು ಅಂತ ಕರೆದಿದ್ದು ಯಾವ ವಾರದಲ್ಲಿ ಅವರು ಬೆಳೆಸಿ ಹೇಳ್ಬೇಕು. ಅದನ್ನು ಮೋದಿಯವ್ರು ಕರೀತಾರೆ, ಅಥವಾ ನಮ್ಮ RSS ಹುಡುಗರು ಕರೀತಾರೆ, ಅಥವಾ ನಮ್ಮ ಬಜರಂಗ ದಳದವ್ರು ಕರೀತಾರೆ, ಸಂಘ ಪರಿವಾರದವ್ರು ಕರೆಯೋದ್ರಿಂದ ಅದು ಅವ್ರಿಗೆ ಪಟ್ಟಂಥ ವಿಷಯ. ಆದರೆ ಐತಿಹಾಸಿಕವಾಗಿ ಇವತ್ತು ರಾಹುಲ್ ಗಾಂಧಿ ಭಾಳ ಪ್ರಬುದ್ಧ ನಾಯಕರಾಗಿದ್ದಾರೆ. ಇವತ್ತೇನಾದರೂ ಬಿ ಜೆ ಪಿಗೆ ಪ್ರಬಲವಾದಂಥ ವಿರೋಧ ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್. ಹಳೆ ಕಾಂಗ್ರೆಸ್ ಅಲ್ಲ, ಇಂದಿರಾ ಕಾಂಗ್ರೆಸ್ ಅಲ್ಲ, ರಾಜೀವ್ ಗಾಂಧಿ ಕಾಂಗ್ರೆಸ್ ಅಲ್ಲ. ಹೊಸ ಕಾಂಗ್ರೆಸ್ ಹುಟ್ಲಿಕ್ಕಂಥದ್ದು. ಅವ್ರು ಯಾರು ಕಾಲಡಿಗೆ ಮಾಡಲಿಲ್ಲ, ಪಾದಯಾತ್ರೆ ಮಾಡಲಿಲ್ಲ, ಜನ ತಿಳ್ಕೊಳ್ಳಿಲ್ಲ, ಸಮಸ್ಯೆ ತಿಳ್ಕೊಳ್ಳಿಲ್ಲ. ಆ ಸಮಸ್ಯೆ ತಿಳಿದ ಕಾರಣಕ್ಕೇ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಈ ಒಂದು ನೆಲೆಗಟ್ಟಿನಲ್ಲೇ ವಿಶೇಷವಾಗಿ OBC SC ST ಮತ್ತು ಜೊತೆಗೆ ಮೈನಾರಿಟಿ ತೆಗೆದುಕೊಂಡ ಅವ್ರಿಗೆ ಬದುಕು ಕೊಡೋ ಸಲುವಾಗಿ ಮತ್ತು ಉದ್ಯೋಗ ಸೃಷ್ಟಿ ಮಾಡೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ನೋಡಬೇಕಾಗ್ಯದ. ಏನೂ ಇರಲಿ, ಇದನ್ನೆಲ್ಲ ತಿಳ್ಕೊಂಡು ಮಾತಾಡೋದು ಶಕ್ತಿ ನಮ್ಮ ರಮೇಶ್ ಅವರಲ್ಲದ. ಇನ್ನೂ ಇವತ್ತಿಗೂ ಒಂದು ಸಮಾಜವಾದಿಯ ಚಿಂತನೆಗಳವರಲ್ಲಿ ಇದಾವೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ಮಾಡಿ ಹೇಳಬೇಕಾಯಿತು. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬುದ್ಧ ನಾಯಕರಾಗಿ ಬರಲೇಬೇಕಾಗಿದೆ ರಮೇಶ್ ಕತ್ತಿಯವರು. ಅವ್ರ ಹಿಂದೆ BJP ಅದನ್ನು ಯಾವುದಾದ್ರು, ಯಾಕಂದರೆ BJP ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ಎರಡರಲ್ಲಿ ಭ್ರಷ್ಟಾಚಾರ ಅದ, ಎರಡರಲ್ಲಿ ಓಟ್ ಚೋರಿ ಅದ. ಇಬ್ಬರು ಅದೇ ರೀತಿಯಾಗಿ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು ಅದಾರ. ಈ 11 ವರ್ಷದ ಆಡಳಿತ ನೋಡಿದ್ರೆ BJP ಕಾಂಗ್ರೆಸ್ಗಿಂತ ಕೆಟ್ಟ ಆಡಳಿತ ಕೊಟ್ಟಿತ್ತು ಅನ್ನೋದಕ್ಕೆ, ಭಾಳ ಸುಳ್ಳುಗಳನ್ನ ಹೇಳ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೊಡ್ಬೋದು. ಬೇಕಾದ್ರೆ ಡಿಬೇಟ್ ಇಟ್ಕೋಬೋದು ಅದಕ್ಕಂತ ಹೇಳ್ತಾ ರಮೇಶ್ ಕತ್ತಿ ಅವರು ಪ್ರಬುದ್ಧ ನಾಯಕರಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಿದೆ. ಯಾಕೆಂದರೆ ನಾವು ತಿಳ್ಕೊಂಡಷ್ಟು ಅವ್ರ ಎದುರಾಳಿಗಳು ವೀಕ್ ಇಲ್ಲ ಅನ್ನೋದಷ್ಟು ಸತ್ಯ ಅಂತ ಮಾತಾಡ್ತಾ ಒಬ್ಬ ಇನ್ನಷ್ಟು ಪ್ರಬುದ್ಧ ನಾಯಕರಾಗಲಿ, ಬೆಳೀಲಿ ಅನ್ನೋ ಸದುದ್ದೇಶದಿಂದ ಈ ವಿಡಿಯೋ ಮಾಡಿದ್ದದ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ನೀವು ಅದನ್ನು ಆ್ಯಸ್ ಎ ಒಂದು ವೆಲ್ ವಿಶಸ್ ಅಂತ ತೊಗೊಂಡ ಆ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಯೋಗ್ಯ ಅಂತ ಮತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. 16 ನ್ಯೂಸ್ 65 ಸಿದ್ದರಾಮ್, ಇದು ಸತ್ಯದ ಕೈಗೆ ನಡಿ ವಂದನೆಗಳು.